ಸೋಲುತ್ತಿದ್ದ ಮನಸ್ಸು ಏಕೋ ನಿನ್ನೆಡೆಗೆ ಮುಂದುವರೆದ 6ನೇ ಭಾಗ. ಬನ್ನಿ ಕಥೆಯನ್ನು ಶುರು ಮಾಡೋಣ. ಸುನಂದ, ಸೌಮ್ಯ, ಕರಣ್ ಬಂದು ಚಿಕ್ಕಮಗಳೂರಿಗೆ ತಲುಪುತ್ತಾರೆ. ಮೂವರಿಗೂ ಸುಸ್ತಾದ ಕಾರಣ ಕಾರಿನಿಂದ ಇಳಿದು ಸುನಂದ ಅವರು ರಂಗಣ್ಣ ರಂಗಣ್ಣ ಬನ್ನಿ ಇಲ್ಲಿ ಎಂದು ಆ ಮನೆಯ ಕೆಲಸದವರನ್ನು ಕರೆಯುತ್ತಾರೆ. ಅವರ ಕೂಗು ಕೇಳುತ್ತಲೇ ರಂಗಣ್ಣ ಅವರ ಬಳಿ ಬಂದು ಏನಮ್ಮೋರೆ ಕರೆದ್ರಲ್ಲ ಎನ್ನುತ್ತಾರೆ. ಮತ್ತೆ ರಂಗಣ್ಣ, ನಾನು ಬೆಳಿಗ್ಗೆನೇ ಹೇಳಿದ್ನಲ್ಲ ಮಕ್ಕಳಿವತ್ತು ವಾಪಸ್ ಬರ್ತಿದ್ದಾರೆ ಅಂತ, ಅವರ ರೂಮು ರೆಡಿ ಇದೆಯಾ ಎಂದು ಕೇಳುತ್ತಾರೆ. ರಂಗಣ್ಣ ರೆಡಿ ಇದೆ ಎಂದು ಹೇಳುತ್ತಾರೆ. ಸೌಮ್ಯ, ಕರಣ್ ಬನ್ನಿ, ರಂಗಣ್ಣ ಆಲ್ರೆಡಿ ರೂಮ್ ರೆಡಿ ಮಾಡಿದ್ದಾರೆ. ನಿಮಗೂ ತುಂಬ ಸುಸ್ತಾಗಿದೆ, ಜರ್ನಿ ಮಾಡಿ ಹೋಗಿ ರೆಸ್ಟ್ ಮಾಡಿ, ಗುಡ್ ನೈಟ್ ಮಕ್ಕಳ ಎಂದು ಹೇಳಿ ಅವರ ರೂಮ್ಗೆ ಹೋಗುತ್ತಾರೆ. ಇತ್ತ ರಂಗಣ್ಣ ಇಬ್ಬರ ಲಗೇಜ್ ಬ್ಯಾಗ್ ತೆಗೆದುಕೊಂಡು ಹೋಗಿ ಅವರವರ ರೂಮ್ನಲ್ಲಿ ಇಟ್ಟು ಅವರ ಪಾಡಿಗೆ ಅವರು ಮಲಗಲು ಹೋಗುತ್ತಾರೆ. ಇತ್ತ ಸೌಮ್ಯ ಕರಣ್ಗೆ ಗುಡ್ ನೈಟ್ ಹೇಳಿ ತನ್ನ ರೂಮ್ ಬಳಿ ಹೋಗಿ ಬಾಗಿಲು ಹಾಕಲು ನೋಡುತ್ತಾಳೆ. ತಕ್ಷಣ ಕರಣ್, ಡಾರ್ಲಿಂಗ್ ಏನು ಮಾಡ್ತಿದ್ದೀಯಾ, ನಾನು ಬರ್ತಿದ್ದೀನಿ ಎನ್ನಲು ಅದು ಕರಣ್, ನಾವು ಈ ಮನೆಯಲ್ಲಿ USA ಇದ್ದ ರೀತಿ ಇರಲು ಆಗೋದಿಲ್ಲ, ಅರ್ಥ ಮಾಡ್ಕೋ ಎನ್ನಲು ಕರಣ್ ರೂಮ್ ಒಳಗೆ ಬಂದು ಬಾಗಿಲು ಹಾಕಿ, ಪ್ಲೀಸ್ ಬೇಬಿ, ಈಗ ಎಲ್ಲರೂ ಮಲ್ಕೊಂಡಿದ್ದಾರೆ ಆಯಿತು, ಇಲ್ಲಿಗೆ ಯಾರೂ ಬರಲ್ಲ ಪ್ಲೀಸ್, ನಿನಗೆ ಗೊತ್ತಲ್ಲ ಒಂದಿನಾನು ನಾನು ನಿನ್ನಿಂದ ದೂರ ಇರಲು ಆಗುವುದಿಲ್ಲ ಎಂದು ಬಂದು ಅವಳು ಮಾತನಾಡುವ ಮುಂಚೆಯೇ ಅವಳ ತುಟಿಗೆ ತುಟಿ ಬೆರೆಸಿ ಡೀಪಾಗಿ ಕಿಸ್ ಮಾಡಲು ಶುರು ಮಾಡುತ್ತಾನೆ. ಅವಳು ಮೊದಲು ನಿರಾಕರಿಸಿದರೂ ಕ್ರಮೇಣ ಅವನಿಗೆ ನೀಡಲು ಕರಣ್ ಅವಳನ್ನು ಹಾಗೆ ಬೆಡ್ ಮೇಲೆ ಮಲಗಿಸಿ ಅವಳ ಕೊಡಲಿಗೆ ಮುಖ ಒದಗಿಸಿ ಕಿಸ್ ಮಾಡಲು ಅವಳು ಅವನನ್ನು ಗಟ್ಟಿಯಾಗಿ ಅಪ್ಪಿ, ಕರಣ್ ಪ್ಲೀಸ್ ಲೈಟ್ ಆಫ್ ಮಾಡು ಎಂದು ಹೇಳುತ್ತಾಳೆ. ಕರಣ್ ಎಂದು ಲೈಟ್ ಆಫ್ ಮಾಡಿ ಮತ್ತೆ ಅವಳನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತಾನೆ. ಸಮಯ ಕಳೆದಂತೆ ಇಬ್ಬರು ಡೀಪಾಗಿ ತುಂಬ ಹತ್ತಿರವಾಗುತ್ತಾರೆ. ಅವರಿಬ್ಬರೂ ಸಹ ಪೂರ್ತಿಯಾಗಿ ಒಬ್ಬರಿಗೆ ಒಬ್ಬರು ಕಳೆದು ಹೋಗುತ್ತಾರೆ. ಈಗ ರೂಮ್ನಲ್ಲಿ ಅವರಿಬ್ಬರ ಎದುರಿಸಿನ ಶಬ್ದವಷ್ಟೇ ಕೇಳಿ ಬರುತ್ತಿತ್ತು. ಪ್ರಣಯದಿಂದ ಮಿಂದು ತುಂಬ ಸುಸ್ತಾದ ಕಾರಣ ಕ್ರಮೇಣ ಇಬ್ಬರು ನಿದ್ರೆಗೆ ಜಾರುತ್ತಾರೆ. ಇತ್ತ ಸಂಜೆ 6 ಗಂಟೆ ಆಗುತ್ತಲೇ ಆಫೀಸ್ನಿಂದ ಹೊರಬಂದ ತನ್ಮಯ್ ಮತ್ತು ಸಮಯ್ ಪಾರ್ಕಿಂಗ್ ಏರಿಯಾದಲ್ಲಿ ತಮ್ಮ ಬೈಕ್ ತೆಗೆದುಕೊಂಡು ಮನೆಯತ್ತ ನಡೆಯುತ್ತಾರೆ. ದಾರಿ ಮಧ್ಯದಲ್ಲೂ ಸುಮ್ಮನೆ ಇರದ ತನ್ಮಯ್, ಲೋ ಸಮು, ನಮ್ಮ ಬಾಸ್ ಎಷ್ಟು ಕ್ಯೂಟ್ ಅಲ್ವಾ, ನಾನು ನಾಳೆಯಿಂದ ಕಾಳು ಹಾಕೋಣ ಅಂದ್ಕೊಂಡಿದ್ದೀನಿ, ಏನಂತೀಯಾ ಎನ್ನುತ್ತಾನೆ. ಸಮಯ್, ನನ್ನ ಮಗನೇ, ನಾನು ಅವ್ರು ಬಂದು ಹೋದಾಗಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಯಾವತ್ತೂ ಹುಡುಗಿರನ್ನ ಮುಖರನ್ನೇ ಕಂಡಿಲ್ಲದವನ ಹಾಗೆ ಆಡ್ತಿದ್ದೀಯಲ್ಲ, ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದರೆ ಒಂದು ಗತಿ ಕಾಣಿಸ್ತೀನಿ ಎಂದು ಹೇಳುತ್ತಾನೆ. ತನ್ಮಯ್, ಲೋ ಮಚ್ಚ, ನಾನು ಒಂದು ಕೇಳ್ತೀನಿ, ನೀನು ಸತ್ಯನೇ ಹೇಳಬೇಕು, ನಿಮ್ಮ ಅಮ್ಮನ ಮೇಲೆ ಆಣೆ ನೋಡು, ಸುಳ್ಳು ಹೇಳಿದ್ರೆ ಆಂಟಿಗೆ ಏನಾದರೂ ಆದರೆ ಕಷ್ಟ, ಅದಕ್ಕೆ ನಿಜ ಹೇಳು ಎಂದು ಮಾತನಾಡಲು ಅಂಜಿಕೆ ತೋರುತ್ತಿರುವುದು ಅರಿತ ಸಮಯ್, ನನ್ನ ಮಗನೇ ಎಷ್ಟು ಸರಿ ಹೇಳಿದ್ದೀನಿ ಅಮ್ಮನ ಮೇಲೆ ಆಣೆ ಹಾಕಬೇಡ ಅಂತ, ಆದರೂ ಮತ್ತೆ ಅದನ್ನೇ ಮಾಡ್ತೀಯಲ್ಲ ಅಂತ ಕೋಪದಲ್ಲಿ ಹೇಳಿ, ನೋಡುತ್ತನು, ನಾನು ಯಾವತ್ತಾದರೂ ನಿನ್ನ ಹತ್ರ ಸುಳ್ಳು ಹೇಳಿದ್ದೀನಾ, ಇಲ್ಲ ತಾನೇ ಎನ್ನಲು ತನ್ಮಯ್, ಅದು ನಾನು ರೂಯಿ ಹತ್ರ ಒಂದು ಬೆಟ್ ಕಟ್ಟಿದ್ದೀನಿ ಎಂದು ಮುಂದೆ ಮಾತನಾಡಲು ಮೀನಮೇಷ ಎನಿಸುವುದು ಕಂಡು ಸಮಯ್ ಮುಖ ದಪ್ಪ ಮಾಡುತ್ತಾ, ತನು, ಏನೋ ಅದು ಬೆಟ್, ಬೇಗ ಹೇಳು, ಇಲ್ಲ ಅಂದರೆ ಖಂಡಿತ ಈಗ ನಾನು ಗಾಡಿಯಿಂದ ನಿನಗೆ ಸರಿಯಾಗಿ ಗುದ್ದುಬಿಡ್ತೀನಿ ನೋಡು ಅದು ಎಂದು ಅವನ ಗಾಡಿಯ ಕಡೆ ತನ್ನ ಗಾಡಿಯನ್ನು ತಿರುಗಿಸುತ್ತಾನೆ. ಒಂದೇ ಉಸಿರಿಗೆ, ಬೇಡ ಮಗ, ಹಾಗೆ ಮಾತ್ರ ಮಾಡಬೇಡ, ಆಮೇಲೆ ಕೈಯೋ ಕಾಲೋ ಮುರಿದೋದ್ರೆ ಆಮೇಲೆ ಯಾವ ಹುಡುಗಿನೂ ನನ್ನ ಕಡೆ ನೋಡಲ್ಲ ಅಷ್ಟೇ. ಸಮಯ್, ಬೇಗ ಹೇಳು ಎನ್ನುತ್ತಾನೆ. ತನ್ಮಯ್, ಅದು ಹೊಸ ಬಾಸ್ ಬಂದಿದ್ದಾರಲ್ಲ, ಅದೇ ಅನಯ ಅವರನ್ನು ನೋಡಿದ್ರೆ ನಿನಗೆ ಅವರನ್ನು ಲವ್ ಮಾಡಬೇಕು ಅಂತ ಅನ್ಸಲ್ವಾ, ಅವ್ರಿಗೂ ನಿನಗೂ ಸರಿಯಾಗಿ ಮ್ಯಾಚ್ ಆಗುತ್ತೆ, ಮತ್ತು ಆ ರೂಯಿ ಜೊತೆ ಸೇರಿ ನಿನ್ನ ಜೊತೆ ಸೆಟ್ ಮಾಡು ಅಂತ ಡೀಲ್ ಆಗಿದೆ, ಅವಳಿಗೂ ನನಗೂ ಎಂದು ಹೇಳಿ ಅಲ್ಲಿ ನಿಲ್ಲದೆ ವೇಗವಾಗಿ ಗಾಡಿ ಓಡಿಸುತ್ತಾ ಮನೆ ಕಡೆ ಹೋಗುತ್ತಾನೆ. ಇತ್ತ ಸಮಯ್, ಓ ಶಟ್ ತನು, ನಿಲ್ಲೋ ಮಾಡ್ತೀನಿ ನಿಮಗೆ, ಏನು ಅಂದ್ಕೊಂಡಿದ್ದೀರಾ ಎಲ್ಲರೂ, ಆ ಹುಡುಗಿ ಈಗ ತಾನೇ ಆಫೀಸ್ಗೆ ಬಂದಿದೆ, ಪಾಪ ಅವನನ್ನು ನನ್ನ ಜೊತೆ ಸೆಟ್ ಮಾಡೋಕ್ಕೆ ನೋಡ್ತಿದ್ದೀಯಾ, ನಿಲ್ಲೋ, ಬಂದೇ ಮಾಡ್ತೀನಿ ಎಂದು ಅವನು ಗಾಡಿ ಓಡಿಸುತ್ತಾ ಮನೆಗೆ ಬರುತ್ತಾನೆ. ಅವನು ಬರುವ ಹೊತ್ತಿಗೆ ಎಲ್ಲರೂ ಮನೆಯಲ್ಲಿ ಸೋಫಾ ಮೇಲೆ ಕುಳಿತು ಕಾಫಿ ಕುಡಿಯುತ್ತಾ ಮಾತನಾಡುತ್ತಿರುತ್ತಾರೆ. ಅಲ್ಲಿ ಅವರ ತಂಗಿ ಸಾನ್ವಿ ಕೂಡ ಇರುತ್ತಾಳೆ. ಸಾನ್ವಿಯು ಅವರ ಅಪ್ಪನ ಜೊತೆ ಮಾತನಾಡುತ್ತಾ ಕುಳಿತಿರುತ್ತಾಳೆ. ಬಂದವನೇ, ಚೋಟ್ ಮೆಣಸಿನ್ಕಾಯಿ ಹೇಗಿತ್ತು ಹೊಸ ಕಾಲೇಜ್ ಎಂದು ಹೇಳಲು, ಅಮ್ಮ ನೋಡಮ್ಮ, ಎಷ್ಟು ಹೇಳಿದ್ರು ಚೋಟ್ ಮೆಣಸಿನ್ಕಾಯಿ ಅಂತಾನೆ, ನನ್ನ ಹೆಸರು ಸಾನ್ವಿ ತಾನೆ, ಹೇಳು ಅವನಿಗೆ ಸಾನ್ವಿ ಅಂತ ಕರೆಯಲು ಎಂದು ಸಾವಿತ್ರಿಯವರಿಗೆ ಕಂಪ್ಲೇಂಟ್ ಮಾಡುತ್ತಾಳೆ.
ಸರಿ ಹಾಗೆ ಕರೆಯಲ್ಲ, ಹೇಳು, ಹೊಸ ಕಾಲೇಜ್ ಚೆನ್ನಾಗಿದೆ ತಾನೇ, ನಿನಗೆ ಇಷ್ಟ ಆಯಿತಾ ಎಂದು ಹೇಳುತ್ತಾನೆ. ಅವಳು ಅಣ್ಣ, ಕಾಲೇಜ್ ಸೂಪರ್, ನನಗಂತೂ ಇಷ್ಟ ಆಯಿತು ಎಂದು ಹೇಳುತ್ತಾಳೆ. ಸರಿ ಚೋಟ್ಮೆಣ್ಸಿನ್ಕಾಯಿ, ನಿನಗಿಷ್ಟ ಆದರೆ ಸಾಕು ಎಂದು ಹೇಳಲು ಮತ್ತೆ ಸಾನ್ವಿ, ಅಣ್ಣ ಮತ್ತೆ ಚೋಟ್ಮೆಣ್ಸಿನ್ಕಾಯ? ಅಮ್ಮ, ಲೋ ಸಮು, ಈಗ ತಾನೇ ಬಂದಿದೀಯಾ, ಬರ್ತಿದ್ದ ಹಾಗೆ ಶುರು ಆಯಿತಾ ನಿಮ್ಮಿಬ್ಬರದು? ಹೋಗಿ ಮೊದಲು ಮುಖ ತೊಳೆದು ಬಾ, ಕಾಫಿ ಮಾಡಿ ಕೊಡ್ತೀನಿ ಅಂತ ಹೇಳುತ್ತಾರೆ. ಸಮಯ್ ಸರಿ ಅಮ್ಮ ಬಂದೆ ಎಂದು ರೂಮ್ನತ್ತ ಎದ್ದು ಹೋಗುವಾಗ ಜೋರಾಗಿ ಸಾನ್ವಿ ಕೂದಲು ಎಳೆದು ಹೋಗಿ ರೂಮ್ ಲಾಕ್ ಮಾಡಿಕೊಳ್ಳುತ್ತಾನೆ. ಸಾನ್ವಿ ಅಮ್ಮ ನನ್ನ ಕೂದಲು ಎಳೆದು ಓಡೋದಾ ಎಂದು ಮತ್ತೆ ಕಂಪ್ಲೇಂಟ್ ಮಾಡಲು ಸಾವಿತ್ರಿಯವರು ಹೋಗಲಿ ಬಿಡು ಸಾನು, ಅಣ್ಣ ತಾನೇ ಅಂದು ಸುಮ್ಮನಿರಿಸುತ್ತಾರೆ. ಫ್ರೆಶ್ ಆಗಿ ಬಂದು ಕಾಫಿ ಕುಡಿಯುವ ಹೊತ್ತಿಗೆ ಊಟದ ಸಮಯವಾಗಿತ್ತು. ಸಾವಿತ್ರಿಯವರು ಎಲ್ಲರನ್ನು ಡೈನಿಂಗ್ ಟೇಬಲ್ ಮೇಲೆ ರೆಡಿ ಮಾಡಿ ಊಟ ಇಟ್ಟು ತಟ್ಟೆಗೆ ಊಟ ಬಡಿಸುತ್ತಾರೆ. ಬಂದು ಎಲ್ಲರೂ ಊಟ ಮುಗಿಸಿ ತಮ್ಮ ತಮ್ಮ ರೂಮ್ಗೆ ಸುಸ್ತಾದ ಕಾರಣ ಮಲಗಲು ಹೋಗಿ ಮಲಗಿ ಬಿಡುತ್ತಾರೆ. ಇತ್ತ ಅಜಿತ್ ಬೆಳಗ್ಗೆ ಬೇಗನೆ ಎದ್ದು ಜಾಗಿಂಗ್ ಮಾಡಿ ಬಂದರು. ಅನಾಯ, ಅಮೃತ ಇನ್ನೂ ಎದ್ದಿರದನ್ನು ಕಂಡು ಅವರು ರೂಮ್ನತ್ತ ಹೋಗುತ್ತಾರೆ. ಇತ್ತ ರೂಮ್ನಲ್ಲಿ ಇಬ್ಬರು ಬೆಚ್ಚಗೆ ಮುಖದ ತುಂಬ ಬ್ರಷ್ ಶೀಟ್ ಒದ್ದು ಮಲಗಿರುವವರನ್ನು ನೋಡಿ ಅಜಿತ್ ಅವರು ಒಮ್ಮೆಲೆ ನಕ್ಕು, ಅಮ್ಮು ಎದೋಳಿ ಮೇಲೆ, ಆಲ್ರೆಡಿ 7:30 ಆಗಿದೆ, ನೀವೀಗ ಬೇಗ ಎದ್ದರೆ ನೀವು ಸ್ನಾನ ಮಾಡಿ ಫ್ರೆಶ್ ಆಗುವ ಹೊತ್ತಿಗೆ ಟೈಮ್ ಆಗಿಬಿಡುತ್ತೆ, ಅಡ್ಮಿಷನ್ ಮಾಡಿಸೋಕೆ ಕಾಲೇಜ್ಗೆ ಬೇರೆ ಹೋಗಬೇಕು ಎಂದು ಅವರಿಬ್ಬರನ್ನು ಎಬ್ಬಿಸುತ್ತಾರೆ. ಕಾಲೇಜ್ ಅಡ್ಮಿಷನ್ ಎನ್ನುವ ಮಾತು ಕೇಳುತ್ತಲೇ ತಟ್ ಎಂದು ಇಬ್ಬರು ಎದ್ದು ಕೂರುವ ಹೊತ್ತಿಗೆ ಅಜಿತ್ ಅವರು ಹೋಗಿ ಬೇಗ ರೆಡಿಯಾಗಿ, ನೀವು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ, ಹೋಗಿ ಎಂದು ಹೇಳುತ್ತಾರೆ. ಎದ್ದು ಕೂತು ಅನಯ, ಸಾರಿ ಅಂಕಲ್, ಈಗ ಬೇಗ ಎದ್ದು ರೆಡಿ ಆಗ್ತೀವಿ ಎಂದು ಎದ್ದು ಅನಯ ವಾಶ್ರೂಮ್ನತ್ತ ಹೋಗುತ್ತಾಳೆ. ಇತ್ತ ಅಮೃತ, ಗುಡ್ ಮಾರ್ನಿಂಗ್ ಡ್ಯಾಡ್, ಬೇಗ ರೆಡಿ ಆಗಿಬಿಡ್ತೀವಿ ಅಂತ ಹೇಳಿ ಕಬೋರ್ಡ್ನಿಂದ ತನ್ನ ಬಟ್ಟೆ ತೆಗೆದುಕೊಂಡು ಪಕ್ಕದ ರೂಮ್ನತ್ತ ಹೋಗುತ್ತಾಳೆ. ಇತ್ತ ಇವೆಲ್ಲ ನೋಡುತ್ತಿದ್ದ ಅಜಿತ್ ಅವರು ಇನ್ನು ಚಿಕ್ಕ ಮಕ್ಕಳಾಗೆ ಆಡುತ್ತಾರೆ ಅಂದುಕೊಂಡು ತಿಂಡಿ ರೆಡಿ ಮಾಡಿಸಲು ಕೆಳಗೆ ಅಡಿಗೆ ಮನೆಗೆ ಬರುತ್ತಾರೆ. ಅನಯ ಬೇಗ ಡೈಲಿ ರೊಟೀನ್ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಿ ರೆಡಿಯಾಗಿ ರೂಮ್ನಿಂದ ಆಚೆ ಬರುತ್ತಾಳೆ. ಅದೇ ಸಮಯಕ್ಕೆ ಪಕ್ಕದ ರೂಮ್ನಿಂದ ಅಮೃತ ಕೂಡ ಫ್ರೆಶ್ ಆಗಿ ರೆಡಿಯಾಗಿ ಆಚೆ ಬರುತ್ತಾಳೆ. ಇಬ್ಬರು ಒಟ್ಟಿಗೆ ತಿಂಡಿಗೆ ಬರುತ್ತಾರೆ. ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತು ತಿಂಡಿ ತಿನ್ನುತ್ತಾ ಅಜಿತ್, ಅಮ್ಮು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀರಾ ತಾನೇ, ಬೇಗ ಹೋಗಿ ಬಂದು ಬಿಡೋಣ ಆಯಿತಾ, ನಿಮ್ಮನ್ನೇ ಇಲ್ಲೇ ಬಿಟ್ಟು ನಾನು ಚಿಕ್ಕಮಗಳೂರಿಗೆ ವಾಪಸ್ ಹೋಗ್ತೀನಿ ಎಂದು ಹೇಳಲು ಅಂಕಲ್, ಅದು ನಾನು ಬರಬೇಕು, ಅದು ಚಿಕ್ಕಮ್ಮನಿಗೆ ಅಡ್ಮಿಷನ್ ಮಾಡಿಸಿ ವಾಪಸ್ ಬರ್ತೀನಿ ಅಂತ ಮಾತ್ರ ಹೇಳಿದ್ದೀನಿ ಎಂದು ಹೇಳುತ್ತಾಳೆ. ಅಜಿತ್ ಅವರು, ಏನು ಪರವಾಗಿಲ್ಲನೋ, ನಾನು ಕೃಷ್ಣಮೂರ್ತಿ ಹತ್ರ ಮಾತಾಡ್ತೀನಿ, ನೀನೇನು ವಾಪಸ್ ಬರೋದು ಬೇಡ ಎಂದು ಬೇಗ ತಿಂಡಿ ತಿಂದು ಅಡ್ಮಿಷನ್ಗಾಗಿ ಕಾಲೇಜ್ ಕಡೆ ಹೋಗುತ್ತಾರೆ. NMC ಇಂಟರ್ನ್ಯಾಷನಲ್ ಕಾಲೇಜ್ ಎಂದು ದೊಡ್ಡದಾಗಿ ಬೋರ್ಡ್ ಇತ್ತು ಆ ಕಾಲೇಜ್ ಮೇಲೆ. ಅದೊಂದು ದೊಡ್ಡ ಕಾಲೇಜ್. ಎದುರು ಬಂದು ಕಾರ್ ನಿಲ್ಲಿಸುತ್ತಾರೆ ಅಜಿತ್ ಅವರು. ಅನಯ, ಅಮೃತ, ಆ ಕಾಲೇಜ್ ನೋಡಿ, ವಾವ್, ಈ ಕಾಲೇಜ್ ಎಷ್ಟು ದೊಡ್ಡದಾಗಿದೆ, ನಮ್ಮೂರಲ್ಲಿ ಇಷ್ಟು ದೊಡ್ಡ ಕಾಲೇಜೇ ಇಲ್ಲ ಎಂದು ಮಾತನಾಡಿಕೊಳ್ಳುತ್ತಾರೆ. ಕಾರ್ ಬಂದು ಪಾರ್ಕಿಂಗ್ ಏರಿಯಾ ಬಳಿ ಬಂದು ಪಾರ್ಕ್ ಮಾಡಿ ಇಬ್ಬರನ್ನು ಪ್ರಿನ್ಸಿಪಲ್ ಆಫೀಸಿಗೆ ಕರೆದುಕೊಂಡು ಬರುತ್ತಾರೆ. ಅಲ್ಲಿ ಅಜಿತ್ನನ್ನು ನೋಡಿದ ಪ್ರಿನ್ಸಿಪಾಲ್ ಅಜಿತ್ಗೆ ವಿಶ್ ಮಾಡುತ್ತಾರೆ. ಅಜಿತ್ ನೋಡಿ, ಸುಬ್ರಹ್ಮಣ್ಯ ಇವರೇ ನನ್ನ ಮಕ್ಕಳು, ಸುಬ್ರಹ್ಮಣ್ಯ ಪ್ರಿನ್ಸಿಪಾಲ್ ಹೆಸರು, ಇವರನ್ನು ಚೆನ್ನಾಗಿ ನೋಡಿಕೊಳ್ಳಿ, ಇವರಿಂದ ಏನಾದರೂ ತಪ್ಪಾದರೆ ದಯವಿಟ್ಟು ನನಗೆ ತಿಳಿಸಿ ಎಂದು ಹೇಳಿ ಇಬ್ಬರ ಅಡ್ಮಿಷನ್ ಮಾಡಿಸುತ್ತಾರೆ. ಅಡ್ಮಿಷನ್ ಆದ ನಂತರ ಸುಬ್ರಹ್ಮಣ್ಯ ಅವರು ಇಬ್ಬರನ್ನು ಕರೆದು ಅವರಿಗೆ ಅಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ತಿಳಿಸಿ ಬಿಡಿಯಾಗಿ ಹೇಳಿಕೊಡುತ್ತಾರೆ. ನೋಡಿ ಮಕ್ಕಳ, ಇನ್ನು ಮುಂದೆ ಈ ಕಾಲೇಜಿಗೆ ನೀವು ಹೊಸಬರು, ಇಲ್ಲಿ ಯಾವುದೇ ತೊಂದರೆಯಾದರೂ ನೀವು ನನ್ನ ಬಳಿ ಬಂದು ತಿಳಿಸಿ ಎಂದು ಸುಬ್ರಹ್ಮಣ್ಯ ಅವರು ಇಬ್ಬರಿಗೂ ಕೂಡ ಹೇಳುತ್ತಾರೆ. ಅದೇ ಮಾತನ್ನು ಅಜಿತ್ ಅವರು ನೋಡಿ, ಅನಯ ಮತ್ತು ಅಮೃತ, ಈ ಕಾಲೇಜ್ಗೆ ಹೊಸಬರು ನೀವು, ಯಾರಾದರೂ ನಿಮಗೆ ರಾಗಿಂಗ್ ಅಂತ ಹೇಳಿ ತಪ್ಪಾಗಿ ನಡೆದುಕೊಂಡರೆ ನೀವು ಸುಬ್ರಹ್ಮಣ್ಯ ಸರ್ ಇದರಲ್ಲ, ಅವರ ಬಳಿ ತಿಳಿಸಿ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾರೆ. ಅಜಿತ್ ಅವರು ಇಬ್ಬರನ್ನು ಕಾರ್ನಲ್ಲಿ ಕೂರಿಸಿ, ನೋಡಿ ಮಕ್ಕಳ, ಈ ಜಾಗ ಹೊಸದು ಎಂದು ನರ್ವಸ್ ಆಗಬೇಡಿ, ಕಾಲೇಜಿನಲ್ಲಿ ಏನೇ ಪ್ರಾಬ್ಲಮ್ ಆದರೂ ಪ್ರಿನ್ಸಿಪಾಲ್ ಹತ್ರ ಮಾತಾಡಿ, ಇಲ್ಲ ನನ್ನ ಹತ್ರ ಮಾತಾಡಿ ಎಲ್ಲ ಬಗೆಹರಿಸ್ಕೊಳ್ಳಿ,
ಸರಿ ಮಕ್ಕಳ, ನಾನಿನ್ನೂ ಹೊರಡುತ್ತೇನೆ, ನನಗೆ ತುಂಬ ಕೆಲಸ ಇದೆ. ನೀವು ಡ್ರೈವರ್ ಅಂಕಲ್ ಜೊತೆ ಹೋಗಿ ಹುಷಾರು ಎಂದು ಹೇಳಿ ಅಜಿತ್ ಮತ್ತೊಂದು ಕಾರ್ನಲ್ಲಿ ಚಿಕ್ಕಮಗಳೂರಿನತ್ತ ವಾಪಸ್ ಆಗುತ್ತಾರೆ. ಇತ್ತ ಅನಯ ಅಮೃತ ಅಜಿತ್ನನ್ನು ಕಳಿಸಿದ ನಂತರ ಡ್ರೈವರ್ ಅವರಿಬ್ಬರನ್ನು ಅನಯನ ಮನೆಗೆ ಬಂದು ಬಿಡುತ್ತಾನೆ. ಕಾರ್ನಿಂದ ಇಳಿಯುತ್ತಲೇ ಅನಯ ಅಮೃತ ಮನೆಯೊಳಗೆ ಹೋಗಿ ಅನು ನಾಳೆಯಿಂದ ಹೊಸ ಕಾಲೇಜಿಗೆ ಹೋಗುವ ಅನುಭವ ಹೇಗಿರುವುದೋ ಎಂದು ಯೋಚಿಸುತ್ತಾ ಕಾಲೇಜ್ ಬಗ್ಗೆ ಮಾತನಾಡುತ್ತಾ ಇಬ್ಬರು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡುವ ಸಲುವಾಗಿ ತಮ್ಮ ತಮ್ಮ ರೂಮ್ ಹೋಗುತ್ತಾರೆ. ಕತೆ ಮುಂದುವರಿಯುವುದು. ನನ್ನ ಚಾನಲ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.